ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮಗ. 2026ರ ಬಲಿಷ್ಠ RCB ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಈ ಸಲ ಅಂತೂ ಪ್ಲೇಯಿಂಗ್ 11ಅಲ್ಲಿ RCB ಮ್ಯಾನೇಜ್ಮೆಂಟ್ಗೆ ಹೆವಿ ಸೈಕ್ ಆಗುತ್ತೆ. ಯಾವ ಪ್ಲೇಯರ್ನ ಆಡಿಸ್ಬೇಕು, ಯಾವ ಪ್ಲೇಯರ್ ಕುಂದಿರ್ಸ್ಬೇಕಂತ. ನನಗಂತೂ ಈ ಸಲ RCB ಟೀಮ್ ನೋಡ್ತಾ ಇದೆ, ಈ ಸಲನೂ ಸೂಪರ್ 4ಗೆ ಕ್ವಾಲಿಫೈ ಆಗೋದು 100% ಅನ್ನಿಸ್ತಾ ಇದೆ. ಇವರು ನನಗೆ ಎಲ್ಲೋ ಒಂದು 70% ಈ ಸಲ ಕಪ್ ಹೊಡಿತಾರೆ ಅಂತ ಅನಿಸ್ತಾ ಇದೆ. ಆ ಥರ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂದರೆ ಎಲ್ಲ IPL ಟೀಮ್ಗಳಿಗೂ ನೋಡಿ, ಈ RCB ಟೀಮ್ಗೂ ನೋಡಿ ಯಾವ ಥರ ಪ್ಲೇಯರ್ಗಳಿದ್ದಾರೆ ಅಂದರೆ ಸೈಕ್ ಪ್ಲೇಯರ್ಗಳೇ ಅಂತ ಅನ್ಕೊಂತೀನಿ ಗುರು. ಓಕೆ, ಯಾವ್ಯಾವ ಪ್ಲೇಯರ್ಗಳು ಪ್ಲೇಯಿಂಗ್ 11 ಇದ್ದಾರೆ ನನ್ನ ಪ್ರಕಾರ ಅಂತ ಆನೆಸ್ಟಾಗಿ ಹೇಳ್ತೀನಿ ಬನ್ನಿ ಗೈಸ್. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್. ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಗುರು. ಎಂಥ ಚಿಕ್ಕ ಹುಡುಗನಿಗೂ ಗೊತ್ತು ವಿರಾಟ್ ಕೊಹ್ಲಿ ಇದು ಕೇಪಬಿಲಿಟಿ ಏನಿದೆ ಅಂತ. ನೆಕ್ಸ್ಟು ಫಿಲ್ ಸಾಲ್ಟು ಯಾವ ಥರ ಡ್ಯಾಶಿಂಗ್ ಓಪನರ್ ಅಂತಂದರೆ ICC T20 ರ್ಯಾಂಕಿಂಗಲ್ಲಿ ಫಿಲ್ ಸಾಲ್ಟು 2ನೇ ರ್ಯಾಂಕಿಂಗಲ್ಲಿದ್ದಾರೆ ಗುರು. ನಾನು ಅದೇ ಹೇಳ್ತಾ ಇಲ್ವಾ, ಈ ಸಲ RCB ಪಕ್ಕ ಈ ಸಲ ಎಲ್ಲ 70-80% ಪಕ್ಕ RCB ಸಲ ಕಪ್ ಹೊಡೆದೇ ಹೊಡಿತಾರೆ ಅಂತ ಅನ್ಕೊಂತೀನಿ ಗುರು. ಇನ್ನು 3ನೇ ಪ್ಲೇಸಲ್ಲಿ ಬಂದು ಕನ್ಫ್ಯೂಷನ್ ಇದೆ ಗುರು. RCB ಮತ್ತು ನನಗೂ ಕನ್ಫ್ಯೂಷನ್ ಇದೆ. ಏನಂದರೆ ದೇವದತ್ ಪಡಿಕ್ಕಲ್ನ ಆಡಿಸ್ಬೇಕಾ ಅಥವಾ ವೆಂಕಟೇಶ್ ಅಯ್ಯರ್ ಆಡಿಸ್ಬೇಕಾ? ಯಾಕೆ ಅಂದರೆ ವೆಂಕಟೇಶ್ ಅಯ್ಯರ್ನ ತುಂಬ ಅಂದರೆ ಫೈಟ್ ಕೊಟ್ಟು ವೆಂಕಟೇಶ್ ಅಯ್ಯರ್ನ RCBಗೆ ಬೇಕೇ ಬೇಕಂತ ತೊಗೊಂಡಿದ್ದಾರೆ. ಅಂತಂದರೆ ಇಲ್ಲಿ ದೇವದತ್ ಪಡಿಕ್ಕಲ್ನ ಕೂರ್ಸೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಲಾಸ್ಟ್ ಇಯರು ದೇವದತ್ ಪಡಿಕ್ಕಲ್ ಯಾವ ಥರ ಟೀಮ್ಗೆ ಕಾಂಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ. ಅದರಿಂದ ದೇವದತ್ ಪಡಿಕ್ಕಲ್ನ ಕುಂದಿರ್ಸೋಕ್ಕೂ ಆಗೋದಿಲ್ಲ. ಹಂಗಂತ ಹೇಳ್ಬಿಟ್ಟು ವೆಂಕಟೇಶ್ ಅಯ್ಯರ್ನೂ ಕುಂದಿರ್ಸೋಕ್ಕಾಗೋದಿಲ್ಲ. ಇಬ್ಬರಿಗೂ ಈಕ್ವಲ್ ಆಗಿ ಮ್ಯಾಚಸ್ನ ಆಡೋದಕ್ಕೆ ಬಿಡ್ತಾರೆ. ಅದರಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ, ಯಾವ ಪ್ಲೇಯರು ರನ್ ಹೊಡಿತಾರೆ, ಯಾವ ಪ್ಲೇಯರು ಇದರಲ್ಲಿ ಚೆನ್ನಾಗಿ ಸ್ಟ್ರೈಕ್ ಮಾಡಿ ಬ್ಯಾಟಿಂಗಲ್ಲಿ ಸ್ಕೋರ್ ಹೊಡಿದಾರೋ ಆ ಪ್ಲೇಯರ್ನ ಆಡಿಸ್ತಾರೆ ಅಂತ ಅನ್ಕೊತಿದ್ದೀನಿ ಗುರು. ಈ 3ನೇ ಸ್ಲಾಟಲ್ಲಿ ಬಂದು ನನಗೆ ಕನ್ಫ್ಯೂಷನ್ ಇದೆ. ಇನ್ನು 4ನೇ ಸ್ಲಾಟಲ್ಲಿ ಬಂದು ರಜತ್ ಪಟ್ಟಿದಾರ್ ಕ್ಯಾಪ್ಟನ್ನು. 100% ಅವ್ರು ಆಡ್ತಾರೆ. ಇನ್ನು 5ನೇ ಜಾಗದಲ್ಲಿ ಬಂದು ನಾನಂತೂ ಗುರು ಟಿಮ್ ಡೇವಿಡ್ನ ಆಡಿಸ್ತೀನಿ ಗುರು. ಹೌದು, ಅವರು ಆಸ್ಟ್ರೇಲಿಯಾ ಪರವಾಗಿ 1 ಡೌನ್ ಇಲ್ಲ 2 ಡೌನಲ್ಲಿ ಬಂದು ಯಾವ ಥರ ಬ್ಯಾಟ್ ಬೀಸ್ತಾರೆ ಅಂತ ಗೊತ್ತಲ್ವಾ. ಅದರಿಂದ ನಾನು ಫಿನಿಷರ್ ನೋಡೋ ಬದಲು ಫಿನಿಷರ್ ತುಂಬ ಜನ ಇದ್ದಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ರನ್ ಮೂವ್ ಮಾಡಬೇಕಂದ್ರೆ ಟಿಮ್ ಡೇವಿಡ್ನ 5ನೇ ಸ್ಥಾನದಲ್ಲಿ ಆಡಿಸ್ತೀನಿ ಗುರು. ಇನ್ನು 6ನೇ ಸ್ಥಾನದಲ್ಲಿ ಬಂದು ವಿಕೆಟ್ ಕೀಪರ್ ಮೇಯ್ನ್ ಬ್ಯಾಟ್ಸ್ಮನ್ನು ಜಿತೇಶ್ ಶರ್ಮಾ ಆಡಿಸ್ತೀನಿ ಗುರು. ಯಾಕಂದರೆ ವೈಸ್ ಕ್ಯಾಪ್ಟನ್ ಆಗಿ ಆಡಿದ್ದಾರೆ ಅವರು. ಅದರಿಂದ ಮೇಯ್ನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಜಿತೇಶ್ ಶರ್ಮಾ ಅಂತ ಹೇಳ್ತೀನಿ ಗುರು. ಇನ್ನು 7ನೇ ಜಾಗದಲ್ಲಿ ಬಂದು ರೊಮಾರಿಯೋ ಶೆಫರ್ಡ್. 100% ಇವ್ರು ಇರಲೇಬೇಕು ಗುರು. ಗೊತ್ತಲ್ಲ, ಇವರು ರೊಮಾರಿಯೋ ಶೆಫರ್ಡ್ ಅಂದರೆ ನಾನು ಫಸ್ಟ್ ನೆನಪಾಗೋದೇ ಚೆನ್ನೈ ಸೂಪರ್ ಕಿಂಗ್ಸು. ಆ ಥರ ಫಿನಿಶಿಂಗ್ ಮಾಡಿಕೊಡ್ತಾರೆ. ಇನ್ನು 8ನೇ ಜಾಗದಲ್ಲಿ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಆಡ್ತಾರೆ. ಗೊತ್ತಲ್ವ, ಕೃಣಾಲ್ ಪಾಂಡ್ಯ ಈಗ ಬಿಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಕೃಣಾಲ್ ಪಾಂಡ್ಯ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರು ಫೈನಲಲ್ಲಿ ಪಂಜಾಬ್ ವಿರುದ್ಧ, ಗೊತ್ತಲ್ಲ ನಿಮಗೇನೆ. ಅದರಿಂದ ಕೃಣಾಲ್ ಪಾಂಡ್ಯ ಆಡಿಸ್ತೀನಿ ಗುರು ನಾನಂತೂ. ಇನ್ನು 9ನೇ ಜಾಗದಲ್ಲಿ ಬಂದು ನಾನು ಭುವನೇಶ್ವರ್ ಕುಮಾರ್ ಆ್ಯಡ್ ಮಾಡ್ತಾ ಇದ್ದೀನಿ. 10ನೇ ಜಾಗದಲ್ಲಿ ಹ್ಯಾಜಲ್ವುಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ, ಹೊಸ್ದಾಗಿ ಬಂದಿದ್ದಾರಲ್ಲ ಮಂಗೇಶ್ ಯಾದವ್ ಅಂತ, ಅವ್ರನ್ನ ನಾನು ಈ ಪ್ಲೇಯಿಂಗ್ 11 ಆ್ಯಡ್ ಮಾಡಿದೆ. ಇನ್ನೂ ಹೆವಿ ಸ್ಟ್ರಾಂಗ್ ಆಗುತ್ತೆ ಅನಿಸುತ್ತೆ ಗುರು ನನ್ನ ಪ್ರಕಾರ. ಅವ್ರನ್ನ 8ನೇ ಸ್ಥಾನದಲ್ಲಿ ಇಲ್ಲ 9ನೇ ಸ್ಥಾನದಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಯಾರಪ್ಪ ಲಾಸ್ಟ್ ಮ್ಯಾಚಲ್ಲಿ ನಮಗೆ ಎಷ್ಟು ಹೇಳು. ಯಾಕೆಂದ್ರೆ ಅವರು ಸುಮಾರು ಹೋದ ವರ್ಷದಿಂದ ಫೈನಲ್ ಆದಾಗಲೇ ಮ್ಯಾಚ್ಗಳೇ ಆಡಿಲ್ಲ ಅನಿಸುತ್ತೆ ನಾನು ನೋಡಿರೋ ಮಟ್ಟಿಗೆ. ಅವ್ರ ಬದಲು ಮಂಗೇಶ್ ಯಾದವ್ಗೆ ಲೆಫ್ಟ್ ಹ್ಯಾಂಡ್ ಸೀಮ್ ಬೌಲರು. ಇವರು ಹೆವಿ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಲೇ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಹೆಸರು ಮಾಡಿದ್ದಾರೆ ಇವರು. ಅದ್ರ ಬದಲು ನಾನೇನು ಅನ್ಕೊಂತೀನಿ ಗೊತ್ತಾ, ಇನ್ನೂ 9 ಪ್ಲೇಯರು ಬ್ಯಾಟ್ಸ್ಮನ್ಗಳು ಮಂಗೇಶ್ ಯಾದವ್ನ ಆ್ಯಡ್ ಮಾಡಿದ್ರೆ 9 ಪ್ಲೇಯರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ, ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ನಾನು ಎಷ್ಟನ್ನು ತೆಗೆದು ಮಂಗೇಶ್ ಯಾದವ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಸುರೇಶ್ ಶರ್ಮಾನ ಆ್ಯಡ್ ಮಾಡ್ತಾಯಿದ್ದೀನಿ ಗುರು. ನನ್ನ ಈ ಪ್ಲೇಯಿಂಗ್ 11 ಈ ಥರ ಇದೆ ಗುರು. ನಿಮ್ಗೇನು ಅನಿಸುತ್ತೆ ನನ್ನ ಪ್ಲೇಯಿಂಗ್ 11 ನೋಡಿ? ಇನ್ನೂ ಯಾವ ಪ್ಲೇಯರ್ನ ಆ್ಯಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.